ಸಾಂಗ್ ಮಾಡಿದ್ರಿ. ಸಾಂಗ್ ಯಾರ ಹತ್ರ ರಿಲೀಸ್ ಮಾಡಿಸ್ಬೇಕು ಅಂತ ಇದ್ದೀರಾ? ಹಾಗೇನೆ ಡೆವಿಲ್ ಸಿನಿಮಾಗಾಗಿ ಎಷ್ಟು ಈಗರ್ಲಿ ವೆಯ್ಟ್ ಮಾಡ್ತಿದ್ದೀರಾ? ಫೆಬ್ರವರಿ 16ಗೆ ಒಂದು ಟೀಸರ್ ಕೂಡ ಈಗಾಗಲೇ ವಿಜಯಲಕ್ಷ್ಮಿ ಅವರು ಅನೌನ್ಸ್ ಮಾಡಿದ್ದಾರೆ. ಹಾಗೇನೆ ಡೆವಿಲ್ ಟೀಮ್ ಕೂಡ ಅನೌನ್ಸ್ ಮಾಡಾಗಿದೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ ಇದು ಸಾಂಗು ಇವಾಗ 13th ನಾಳೆ ರಿಲೀಸ್ ಇರೋದ್ರಿಂದ, ಸೊ ದರ್ಶನ್ ಸರ್ಗೆ ಇವಾಗ ಆರೋಗ್ಯ ಸಮಸ್ಯೆ ಇರೋದ್ರಿಂದ ನಾವು ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನು ಡಿಸೈಡ್ ಮಾಡಿದೆ. ಸೊ ಆದರೂ ಕೂಡ ಅವ್ರಿಗೆ ತೋರಿಸ್ತೀನಿ ಸರ್. ಇವತ್ತಿಲ್ಲ ನಾಳೆ ತೋರಿಸ್ತೀನಿ. ಅವ್ರು ನೋಡ್ತಾರೆ. ಆಲ್ರೆಡಿ ಮೊನ್ನೆನೇ ಮಾತಾಡಿದ್ರು ಅದ್ರ ಬಗ್ಗೆ. ತೋರಿಸ್ತೀನಿ. ಇಲ್ಲ ನಾನು ಬೇರೆ ಯಾರೋ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ, ಬೇರೆ ಯಾರು ರಿಲೀಸ್ ಮಾಡ್ಸೋಣ ಪ್ಲ್ಯಾನ್ ಇದೆ. ಸೊ ಅದಾದ ತಕ್ಷಣವೇ ನಿಮಗೆ ಎಲ್ಲ ವೀಡಿಯೋಸ್ ನಾನೇ ಕಳಿಸ್ಕೊಡ್ತೀನಿ ನಿಮಗೆ. ಸೊ ಒಂದಷ್ಟು ಜನ ಬೈಟ್ಸು ಕೂಡ ಕೊಡ್ತಾ ಇದ್ದಾರೆ, ಒಂದಷ್ಟು ಜನ ಸೆಲೆಬ್ರಿಟಿಗಳು. ಸೊ ಅದೊಂದು ವಿಚಾರ. ಸೊ ರಿಲೀಸ್ ಆದಮೇಲೆ ದಯವಿಟ್ಟು ಎಲ್ಲರೂ ಸಾಂಗ್ ನೋಡಿ. ಈ ಸಲ ಸಾಂಗ್ ಬಂದು ಬಾಸ್ ನಾನಲ್ಲ, ಇಟ್ಸ್ ಮೈ ಸೆಲೆಬ್ರಿಟೀಸ್ ಅಂತ. ದರ್ಶನ್ ಸರು ಯಾವಾಗಲೂ ಅಷ್ಟೇ, ನಾನಲ್ಲಪ್ಪ ಬಾಸು, ನೀವುಗಳು ನಮ್ಮ ಬಾಸು ಅಂತ ಯಾವತ್ತೂ ಒಂದು ಫಂಕ್ಷನಲ್ಲಿ ಹೇಳಿದ್ರು. ಅವತ್ತೇ ಡಿಸೈಡ್ ಮಾಡಿದ್ದೆ ಈ ಸಾಂಗ್ ಮಾಡಲೇಬೇಕು, ಈ ಟೈಟ್ಲ್ ಇಡಬೇಕು ಅಂತ. ಸೊ ಯಾಕಂದರೆ ನಮ್ಮನ್ನ ಸೆಲೆಬ್ರಿಟೀಸ್ ಅಂದಾಗ ಸರ್, ಅಭಿಮಾನಿಗಳನ್ನ ಸೆಲೆಬ್ರಿಟೀಸ್ ಅನ್ನೋದು ಏಕೈಕ ವ್ಯಕ್ತಿ ಒಬ್ಬರೇ, ಅದು ದರ್ಶನ್ ಸರ್. ಆಮೇಲೆ ಟ್ಯಾಟಿ ಹಾಕ್ಸ್ಕೊಂಡಿರೋದು ಏಕೈಕ ವ್ಯಕ್ತಿ ಒಬ್ಬರು, ಅದು ದರ್ಶನ್ ಸರ್. ಸೊ ಆ ಥರ ಹುಚ್ಚು ಪ್ರೀತಿ, ಹುಚ್ಚು ಅಭಿಮಾನ ಇರೋದು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗಿತ್ತು ಕ್ರೇಜು. ಅಂದರೆ ಆ ಲೆವೆಲ್ ಕ್ರೇಜು, ಹುಚ್ಚು ಅಭಿಮಾನಿಗಳು ಈಗ ನಾವು ದರ್ಶನ್ ಸರಲ್ಲಿ ನೋಡ್ತಾ ಇದ್ದೀವಿ ಸರ್. ಅಪ್ಪನ ಮುಗ್ಧತೆ ಇದೆಯಲ್ಲ, ಆ ಒಂದು ಕ್ರೇಜು ಈ ಉತ್ತರ ಕರ್ನಾಟಕ ಫ್ಯಾನ್ಸ್ ಇದ್ದಾರೆ ಗೊತ್ತಾ ಸರ್, ಅವ್ರನ್ನ ನೀವು ಬೀಟ್ ಮಾಡೋಕ್ಕಾಗಲ್ಲ. ಏನಕ್ಕೆ ನಾನು ಹೇಳ್ತೀನಿ ಅಂದರೆ, ಅವ್ರೊಂಥರ ಹುಚ್ಚಭಿಮಾನಿಗಳು. ಒಂದ್ಸಲ ಫಿಕ್ಸ್ ಆಯಿತು ಅಂದರೆ ಅವ್ರ ಪ್ರಾಣ ಕೊಡೋಕೆ ರೆಡಿ. ನನಗೆ ತುಂಬ ಜನ ಫೋನ್ ಮಾಡವ್ರೆ, ಅಣ್ಣ ಇವಾಗ ಬಾಸ್ ಹೊರಗಡೆ ಅಣ್ಣ ನಾನೇ ನುಗ್ತೀನಣ್ಣ ಅಂತ ಎಷ್ಟೋ ಜನ ನನಗೆ ಫೋನ್ ಮಾಡಿಬಿಟ್ಟವ್ರೆ. ಸುಮ್ಮನೆ ಇರಪ್ಪ, ದಯವಿಟ್ಟು ಸುಮ್ಮನೆ ಇರ್ರಿ, ಯಾರು ಉದ್ವೇಗ ಆಗಕ್ಕೆ ಹೋಗ್ಬೇಡ್ರಿ ಅಂತ ನನಗೆ ಎಷ್ಟೊಂದು ಜನ ನಾನೇ ಹೇಳಿದ್ದೀನಿ. ಸೊ ಆ ಥರ ಅಭಿಮಾನಿಗಳು ಉತ್ತರ ಕರ್ನಾಟಕ ಮಾತ್ರ. ಬಟ್ ಎಲ್ಲ ಅಭಿಮಾನಿಗಳಿಗೂ ಒಂದು ವಿಚಾರ, ದಯವಿಟ್ಟು ನಾನು ಒಂದು ಕೇಳ್ಕೊತೀನಿ, ಯಾರೂ ಕೂಡ ವಿತೌಟ್ ಪರ್ಮಿಷನ್ ಯಾರು ಏನು ನೆಗೆಟಿವ್ ಆಗಿ ಪೋಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ನೆಗೆಟಿವ್ ಆಗಿ ಯಾರೂ ಮಾತಾಡ್ಕೋಬೇಡಿ. ಏನಕ್ಕಂದರೆ ನೆಗೆಟಿವ್ ಆಗಿ ನಾವು ಮಾತಾಡಿದ್ರೆ, ನೆಗೆಟಿವ್ ಆಗಿ ನಾವು ಏನಾದರೂ ಹಾಕಿದ್ರೆ ಅದು ದರ್ಶನ್ ಸರ್ಗೆ ಕೆಟ್ಟ ಹೆಸರು, ನಮಗಲ್ಲ ಸರ್, ಅವ್ರಿಗೆ ಕೆಟ್ಟ ಹೆಸರು. ಬಿಕಾಸ್ ನಮ್ಮನ್ನ ಸೆಲೆಬ್ರಿಟಿ ಅಂದಾಗ ನಾವು ಅವ್ರನ್ನ ಅಷ್ಟೇ ಜೋಪಾನವಾಗಿ ನೋಡ್ಕೊಂಡು ಹೋಗ್ಬೇಕು ಸರ್. ಯಾಕಂದರೆ ನಾವು ದರ್ಶನ್ ಸರ್ನ ಹೆಂಗೆ ಅಂದರೆ ಜೋಪಾನವಾಗಿ ಹೆಂಗೆ ನೋಡ್ಕೊಂಡು ಹೋಗ್ಬೇಕು ಅಂದರೆ, ಅವ್ರಿನ್ನ ನೆಕ್ಸ್ಟ್ ಲೆವೆಲ್ಲು. ಯಾವ ಲೆವೆಲ್ ಅಂದರೆ ಇಡೀ ಇಂಡಿಯಾನೇ ತಿರುಗಿ ನೋಡ್ತಾರೆ ಇವಾಗ. ಆಲ್ರೆಡಿ ಡಿ ಬಾಸ್ ಅಂದರೆ ಸಾಕು ಸರ್. ಮೊನ್ನೆ ಯಾವುದೋ ಒಂದು ವಿಡಿಯೋ ನೋಡ್ತಿದ್ದೆ, ಡಿ ಬಾಸ್ ಅಂದರೆ ಸಾಕು. ಎಲ್ಲ ಕಡೆ ಇಡೀ ಇಂಡಿಯಾದಲ್ಲಿ, ಯಾರೋ ನಾರ್ತ್ ಇಂಡಿಯಾದಲ್ಲಿ ನೋಡ್ತಿದ್ದೆ ಒಂದು ವಿಡಿಯೋ, ಓ ನಾಮೆ ಡಿ ಬಾಸ್ ಅಂತ ಇದ್ದ ಯಾರೋ ಒಬ್ಬ ಹುಡುಗ. ಆ ಲೆವೆಲ್ಗೆ ಆ ಡಿ ಬಾಸ್ ಅನ್ನೋ ಕ್ರೇಜ್ ಅಲ್ಲಿವರೆಗೂ ಹೋಗಿದ್ದೆ ಅಂದಾಗ ಅದು ಬೀಟ್ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತ ಅನ್ನಿಸ್ತೇನೆ ನನಗೆ. ಆಮೇಲೆ ಇನ್ನೊಂದೇನಂತಂದ್ರೆ, ದರ್ಶನ್ ಅವ್ರ ಇನ್ಸಿಡೆಂಟ್ ಆಗಿದ್ದು ನಿಮ್ಗೆ ಗೊತ್ತೇ ಇದೆ. ಸೊ ಸಾಂಗ್ ಲಾಂಚ್ಗಂತೂ ನೀವು ಮೀಟ್ ಆಗ್ತಿರ್ತೀರ, ಅವರೇ ನಿಮ್ಮನ್ನು ಕರ್ಸ್ಕೊಂತಾನೆ ಇದ್ರು ಅಂತಾನೆ ಹೇಳಿದ್ರಿ. ಸೊ ಈ ಥರ ಇದಾದ್ಮೇಲೆ ಅವ್ರನ್ನ ಮೀಟ್ ಮಾಡಿದ್ರ, ಆರೋಗ್ಯವನ್ನು ವಿಚಾರಿಸಿದ್ರ ಸುಪ್ರೀತ್ ಗಾಂಧಾರ ಅವರು, ಅಥವಾ ಹೋಗ್ಬಿಟ್ಟು ಏನಾದ್ರು ಒಂದು ಅಟ್ಲೀಸ್ಟ್ ಅವ್ರ ಜೊತೆ ಒಂದು ಮಾತಾಡಿ ಒಂದಷ್ಟು ಸಮಯವನ್ನ ಕಳೆದು ಬಂದ್ರ ಅಂತ? ಸರ್ ಫೋನಲ್ಲಿ ಮಾತಾಡಿದ್ದು, ಡೈರೆಕ್ಟಾಗಿ ಇನ್ನೂ ಮೀಟ್ ಆಗಿಲ್ಲ. ಬಿಕಾಸ್ ಏನಕ್ಕೆ ಅಂತಂದರೆ ಅವ್ರಿಗೊಂದು ಬೆನ್ನು ಸಮಸ್ಯೆ ಇದೆ. ಆಮೇಲೆ ಅವ್ರಿನ್ನೂ ರೆಸ್ಟ್ ಬೇಕು ಸರ್, ಅವ್ರಿಗೆ ತುಂಬ ರೆಸ್ಟ್ ಬೇಕು. ಸೊ ಅಟ್ಲೀಸ್ಟ್ ಇನ್ನೂ ಒಂದು 6 ತಿಂಗಳು ರೆಸ್ಟ್ ಬೇಕೇ ಬೇಕು ಅವ್ರಿಗೆ. ಸೊ ಆದ್ದರಿಂದ ನಾವು ಈ ಸಮಯದಲ್ಲಿ ನಾವು ಹೋಗಿ ಡಿಸ್ಟರ್ಬ್ ಮಾಡೋ ಬದಲು ಅವರೇ ಫೋನ್ ಮಾಡಿ ಮಾತಾಡ್ತಾರೆ, ಇಲ್ಲ ಅವರೇ ಕರ್ಸ್ಕೋತಾರೆ ನಮ್ಮನ್ನು. ಸೊ ಅಲ್ಲಿವರೆಗೂ ನಾವು ಡಿಸ್ಟರ್ಬ್ ಮಾಡೋದು ಬೇಡ. ಬಿಕಾಸ್ ಅವ್ರ ಆರೋಗ್ಯ ನಮಗೆ ಭಾಳ ಇಂಪಾರ್ಟೆಂಟು ಸರ್. ಅವರು ಖುಷಿಯಾಗಿದ್ದು ಅವ್ರ ಆರೋಗ್ಯ ತುಂಬ ಚೆನ್ನಾಗಿಟ್ಕೊಂಡ್ರೆ ನಮಗದು ಇದೇ ನಮಗೆ ಬರ್ತಡೇ. ಈ ವರ್ಷದ ಬರ್ತಡೇ ನಮ್ಗೆ ಅದೇ. ಅವ್ರ ಆರೋಗ್ಯ ಸಖತ್ತಾಗಿ ಆಗ್ಬಿಟ್ರೆ ಅದೇ ನಮಗೆ ಬರ್ತಡೇನಪ್ಪ ಅಂತ ನಾವೆಲ್ಲ ಅಭಿಮಾನಿಗಳು. ಸೊ ಅದ್ರ ಜೊತೆಗೇನೆ ಈಗ ಇದು ಆಗಿದ ತಕ್ಷಣ ನಾನು ಹೋಗ್ತೀನಿ ಅವ್ರ ಹತ್ರ, ನಾನು ಮಾತಾಡ್ಕೊಂಬರ್ತೀನಿ. ಅಣ್ಣ ಹೆಂಗಿದ್ದೀರಾ, ಏನು ಆರೋಗ್ಯ ಸಮಸ್ಯೆ ಹೆಂಗಿದೆ ಅಂತ ಮಾತಾಡ್ಕೊಂಡು ನಾನು ಬರ್ತೀನಿ. ನಂದು ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆನೂ ಅವ್ರ ಹತ್ರ ಮಾತಾಡಬೇಕು. ಸೊ ಅವ್ರ ಆಶೀರ್ವಾದದಿಂದನೇ ನೆಕ್ಸ್ಟ್ ಬೇರೆ ಏನೋ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ. ಸೊ ಅವ್ರ ಆಶೀರ್ವಾದ ಯಾವಾಗಲೂ ಇರುತ್ತೆ, ದರ್ಶನ್ ಸರ್ ಫ್ಯಾನ್ಸ್ ಆಶೀರ್ವಾದ ಯಾವಾಗಲೂ ಇರುತ್ತೆ ನನ್ನ ಮೇಲೆ. ನೆಕ್ಸ್ಟು ಆದಷ್ಟು ಬೇಗ ಹೋಗ್ತೀನಿ ಸರ್, ಇನ್ನೊಂದು 2-3 ಡೇಸಲ್ಲಿ ಹೋಗ್ತೀನಿ. 2-3 ಡೇಸಲ್ಲಿ ಹೋಗಿ ಅವ್ರ ಹತ್ರ ಒಂದು ಆಶೀರ್ವಾದ ತೊಗೊಂಡು ಬರ್ತೀನಿ. ಇನ್ನೇನು ಹೇಳಲಿ ಅವ್ರ ಬಗ್ಗೆ. ನಾನು ಕೊನೆಯದಾಗ ಒಂದು ಮಾತು ಹೇಳ್ಬೇಕು ಅವ್ರಿಗೆ, ಹ್ಯಾಪಿ ಬರ್ಡೇ ಡಿ ಬಾಸ್. ಯಾವಾಗಲೂ ನಿಮ್ಮ ಆಯುಷ್ಯು ಆರೋಗ್ಯ ಐಶ್ವರ್ಯ ಕೊಟ್ಟು ಭಗವಂತ ಆ ತಾಯಿ, ನಿಮ್ಮ ಮನೆ ದೇವರು ಕಾಟೇರಮ್ಮ ತಾಯಿ ಎಲ್ಲ ಒಳ್ಳೇದು ಮಾಡಲಿ ನಿಮಗೆ. ಯಾವತ್ತೂ ಸರ್ ದರ್ಶನ್ ಸರ್ ಬೆನ್ನಿಂದೆ ಒಂದು ದೇವ್ರು ಕಾಯ್ತಾ ಇದೆ. ಸೊ ಅದು ಎಲ್ರಿಗೂ ಗೊತ್ತು ಯಾವ ದೇವರು ಅಂತ. ಸೊ ತಾಯಿ ಚಾಮುಂಡೇಶ್ವರಿ. ಸೊ ಯಾವಾಗಲೂ ಅವ್ರ ಬೆನ್ನಿಂದೆ ಆ ತಾಯಿ ಕಾಯ್ತಾನೆ ಇರ್ತಾರೆ. ಆ ತಾಯಿ ಯಾವತ್ತೂ ಅವ್ರಿಗೆ ಕೈ ಬಿಡಲ್ಲ. ಯಾಕಂದರೆ ಅವ್ರು ನಂಬಿರೋದು ದೇವ್ರನ್ನ ತುಂಬ ನಂಬ್ತಾರೆ.
ಆಮೇಲೆ ಅವ್ರು ಒಳ್ಳೆ ಗುಣ ಇದೆ. ಪಾಸಿಟಿವ್ ನೆಗೆಟಿವ್ ಯಾರ್ಯಾರು ಏನೇನು ಮಾತಾಡ್ಕೊಂಡಿದ್ದಾರೋ ಇವತ್ತು ಅವ್ರಿಗೆ ಗೊತ್ತಾಗಲ್ಲ ಸರ್. ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತೆ ಗೊತ್ತಾ? ಡೆವಿಲ್ ಸಿನಿಮಾ ರಿಲೀಸ್ ಆಗಿ ಫಸ್ಟ್ ಡೇ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಅವ್ರು ಏನು, ಅವ್ರ ವ್ಯಾಲ್ಯೂ ಏನು, ಅವ್ರ ವ್ಯಕ್ತಿತ್ವ ಏನು, ಯಾರ್ಯಾರು ಏನೇನು ಮಾತಾಡ್ಕೊಂಡಿದ್ರು, ಯಾರ್ಯಾರು ಅವ್ರ ಬಗ್ಗೆ ನೆಗೆಟಿವ್ ಟಾಕ್ಸ್ ಮಾಡಿದ್ರು, ಯಾರ್ಯಾರು ಅವ್ರ ಬಗ್ಗೆ ಹೀಯಾಳಿಸಿದ್ರು. ಆಮೇಲೆ ಅವ್ರು ಇವಾಗ ಅವರೇ ಬರ್ತಾರೆ, ಡಿ ಬಾಸ್ಸು ಹಂಗೆ ಅಂತ ಪೋಸ್ಟ್ ಹಾಕ್ತಾರೆ. ಸರ್ ಅವೆಲ್ಲ ಏನಕ್ಕೆ ಬೇಕು? ನೆಗೆಟಿವ್ ಮಾತಾಡೋದು ಇವರೇ, ಪಾಸಿಟಿವ್ ಆಗಿ ಹಾಕೋದು ಇವರೇ. ಇದ್ರೆ ಒಂಥರ ಇರಬೇಕು. ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಎರಡು ಕಡೆ, ಈ ಕಡೆನೂ ಇರಬಾರ್ದು, ಆ ಕಡೆನೂ ಇರಬಾರ್ದು, ಒಂದು ಕಡೆ ಇರಯ್ಯ ಅಂತ ನಾನು ಕೇಳ್ಕೊತೀನಿ. ಸೊ ಕೆಲವು ವಿಚಾರಗಳು ಮಾತಾಡಬಾರ್ದು ಮೀಡಿಯಾದಲ್ಲೆಲ್ಲ. ಸೊ ಬಟ್ ಆದರೂ ಕೆಲವು ಟೈಮ್ ಕೋಪ ಬರುತ್ತೆ ಸರ್ ನಮಗೆ. ಯಾಕಂದರೆ ಅವ್ರ ಬಗ್ಗೆ ನಾವು ಮಾತಾಡಿದಾಗ ನಮ್ಗೆ ನೋವಾಗುತ್ತೆ, ನಮ್ಮ ಅಭಿಮಾನಿಗಳು ಭಾಳ ನೋವಾಗುತ್ತೆ. ಅವ್ರ ಕಷ್ಟದಲ್ಲಿದ್ದಾಗ ಯಾವ ನನ್ನ ಮಗನೂ ಯಾವನೂ ಬಂದಿಲ್ಲ. ಸೊ ಸುಖದಲ್ಲಿ ಮಾತ್ರ ಬಂದ್ಬಿಟ್ಟು ನೀನು ನನಗೆ ಸಪೋರ್ಟ್ ಮಾಡು, ನನಗೆ ಇದು ಮಾಡು ಅದು ಮಾಡು ಅಂದಾಗ ಅದು ತಪ್ಪು ಸರ್ ಅದು. ಆಮೇಲೆ ನೆಗೆಟಿವ್ ಕೆಲವು ಯಾವನೋ ನೆಗೆಟಿವ್ ಮಾತಾಡೋದು ಏನಕ್ಕೆ ಬೇಕು? ನಿನ್ನ ಮನೆ ಫಸ್ಟ್ ನೀನು ನೋಡೋಯ್ಯ, ಬೇರೆಯವ್ರ ಮನೆ ಹತ್ರ ಯಾಕೆ ಬರ್ತೀಯ ನೀನು? ನಿನ್ನ ಸಂಸಾರ ನೀನು ನೋಡ್ಕೋ ಫಸ್ಟು. ಬೇರೆಯವ್ರ ಸಂಸಾರದಲ್ಲಿ ಬಂದರೆ ನೀನು ಫಸ್ಟ್ ಆಫ್ ಆಲ್ ನಿನ್ನ ಸಂಸಾರನೇ ಸರಿ ಇರಲ್ಲ. ನೀನು ಇನ್ನೊಬ್ರು ಸಂಸಾರಕ್ಕೆ ಬಂದ್ಬಿಟ್ಟು ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರಂತೆ ಹಂಗೆ ಮಾಡಿದ್ರಂತೆ, ಯಾಕೆ ಬೇಕು ನಿನಗೆ? ಫಸ್ಟ್ ಆಫ್ ಆಲ್ ನಾನು ಹೇಳೋದು. ಸೊ ಇವೆಲ್ಲ ಸರ್ ನಿನ್ನ ಕರ್ಮ ಯಾವತ್ತೂ ಬಿಡಲ್ಲ ನಿಮ್ಮನ್ನ. ನಿಮ್ಮ ಕರ್ಮಗಳು ಏನೇನಿದೆಯೋ ಭಗವಂತ ನಿನ್ನ ಬರೆದ್ಬಿಟ್ಟು ಕಳಿಸ್ಬಿಟ್ಟಿರ್ತಾನಂತೆ, ಅದು ನೀನು ಅನುಭವಿಸ್ಲೇಬೇಕು. ಸೊ ನಾನು ಒಳ್ಳೇದು ಬಯಸಿದ್ರೆ ಸರ್ ನಾನು ಒಳ್ಳೇದೇ ಆಗೋದು. ನಾನು ಇವತ್ತು ಕೆಟ್ಟದ್ದು ಬಯಸಿದ್ದಿದ್ರೆ 10 ಸಾಂಗ್ ನನ್ನ ಕೈಲಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವತ್ತು ನನ್ನನ್ನು ಯಾರೂ ಗುರ್ತಿಡಿಯೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಒಳ್ಳೆ ಗುಣ ನನ್ನ ಜನಗಳು ಪ್ರೀತಿಯಿಂದ ಸಪೋರ್ಟ್ ಮಾಡ್ತಾರೆ. ಅದೇ ಥರ ಒಳ್ಳೆ ಗುಣ ಇಟ್ಕೊಳ್ರಿ ಅಂತ ನಾನು ಕೇಳ್ಕೊತೀನಿ. ಕೇಳ್ಕೊಳ್ಳೋದೇನೂ ಇಲ್ಲ ಸರ್. ಅವ್ರು ಒಳ್ಳೆ ಗುಣದಿದ್ರೆ ಅವ್ರಿಗೆ ಒಳ್ಳೇದು, ನನಗೆಲ್ಲ ಒಳ್ಳೇದು. ಸೊ ನಮ್ಮ ಬಾಸ್ಗೆ ಅವರಿಂದ ನಮ್ಗೆ ಏನೂ ಆಗಬೇಕಾಗಿಲ್ಲ. ನಮ್ಮ ಬಾಸ್ ಯಾವಾಗಲೂ ಸ್ಟಾರೇ, ಕಿಂಗೆ. ಅದು ಹುಲಿ ಬೋನಲ್ಲಿದ್ರು ಹುಲಿನೇ, ಹೊರಗಡೆ ಬಂದರೂ ಹುಲಿನೇ ಅದು. ಸೊ ಆ ಥರ ಈ ಮಾತಾಡೋಕೆ ಹೋಗ್ಬಾರ್ದು ಕೆಲವು ವಿಚಾರಗಳು. ನಿನ್ನ ಪರ್ಸ್ನಲ್ ನೀನು ಮಾತಾಡೋಕೆ, ನಿನ್ನ ಬಗ್ಗೆ ಮಾತಾಡು. ನೀನು ಎಲ್ಲೇ ಮಾತಾಡು, ಫಸ್ಟ್ ಆಫ್ ಆಲ್ ನಿನ್ನ ಬಗ್ಗೆ, ನಿನ್ನ ಕೆಲಸದ ಬಗ್ಗೆ ಮಾತಾಡು. ನಿನ್ನ ಕೆಲಸದಲ್ಲಿ ಉತ್ತರ ಕೊಡು. ಯಾವನ ಬಗ್ಗೆನೋ ಯಾವನ ಹೆಸರೋ ತಗೊಂಡು ನೀನು ಯಾಕೆ ಉದ್ಧಾರ ಆಗ್ತಾ ಇದೆಯಾ? ನೀನು ಯಾಕೆ ಹೆಸರು ಮಾಡ್ಕೋತಾ ಇದೆಯಾ? ಅವ್ರಿಗೆ ಏನಾನ ಮಾಡಿದ್ಯಾ? ಬಂದು ಏನಾನ ಮಾಡಿದ್ಯಾನಪ್ಪ? ಏನೂ ಮಾಡಿಲ್ಲ, ಯಾರೂ ಏನೂ ಮಾಡಿಲ್ಲ ಅವ್ರಿಗೆ. ಇನ್ನೂ ಅವ್ರ ಹತ್ರ ಯೂಸ್ ತಗೊಂಡಿದ್ದಾರೆ ಹೊರತು ಅವ್ರಿಗೇನೂ ಮಾಡಿಲ್ವಲ್ಲ. ಸೊ ನಾನು ಹೇಳೋದು ಇಷ್ಟೇ, ಯಾರು ಕೂಡ ಅವ್ರ ಬಗ್ಗೆ ಯಾರೇ ಮಾತಾಡಿದ್ರು ಸರ್, ಅವ್ರಿಗೆ ನಾವು ಬೇರೆಯವ್ರ ಕತೆ ಬಿಟ್ಬಿಡಿ, ಎಕ್ಸಾಂಪಲ್ ನನ್ನ ಕತೆನೇ ತಗೊಳ್ಳಿ. ಅವ್ರ ಬಗ್ಗೆ ಮಾತಾಡುವಾಗ ಯೋಚನೆ ಮಾಡಿ ಮಾತಾಡಬೇಕು. ಸೊ ಯಾಕಂದರೆ ನಮಗೆ ಭಾಳ ನೋವಾಗುತ್ತೆ. ನಾವು ಭಾಳ ನೋವು ತಿಂದಿದ್ದೀವಿ ಆಲ್ರೆಡಿ. ಇನ್ನೂ ನೋವು ತಿನ್ನೋಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ. ಹೇಗೆ ಗೊತ್ತಾ? ತುಂಬ 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 ತಡ್ಕೊಂಡು ನಾವೂ ತಡ್ಕೊಂಡೇ ಬಂದ್ಬಿಟ್ವಿ ಸರ್ ಇಲ್ಲಿವರೆಗೂ. ನಮಗೂ ಕೋಪ ಬರುತ್ತೆ. ನಾನು ಹೇಳಿದೆ ಆಗಲೇ ನಿಮಗೆ, ನನಗೂ ಪಾಸಿಟಿವ್ ವೈಬ್ ಇದೆ, ನೆಗೆಟಿವ್ ವೈಬು ಇದೆ. ಪಾಸಿಟಿವ್ ಆಗಿ ನಾವು ಯಾವಾಗಲೂ ಪಾಸಿಟಿವ್ ಆಗೇ ಇರ್ತೀವಿ. ನಾವೇನಾದರೂ ಅಕಸ್ಮಾತ್ ಏನಾದರೂ ನೆಗೆಟಿವ್ ಆಗಿ ಟರ್ನ್ ಆದರೆ ಸೊ ಅದು ಬೇರೆ ಥರನೇ ಆಗುತ್ತೆ. ಸೊ ಅದಕ್ಕೋಸ್ಕರ ಸರ್ ನಾವೆಲ್ರಿಗೂ ಒಳ್ಳೇದೇ ಮಾಡ್ತೀವಿ ಸರ್, ಎಲ್ರಿಗೂ ಒಳ್ಳೇದೇ ಮಾಡಬೇಕು. ಸೊ ಯಾರಿಗೂ ನಾವು ಕೆಟ್ಟದ್ದು ಬಯಸಲ್ಲ. ಆಸ್ ಎನ್ ಅಭಿಮಾನಿಯಾಗಿ ನಾನು ಎಲ್ಲ ಸಿನಿಮಾಗಳನ್ನೂ ನೋಡಿದ್ದೀನಿ. ಯಾರ್ಯಾರು ಅವ್ರ ಹೆಸರು ಯೂಸ್ ಮಾಡ್ಕೋತಾರೋ ಸುಮ್ಮನೆ ಯೂಸ್ ಮಾಡ್ಕೋಬೇಡ್ರಿ. ನಾನು ಹೇಳೋದು, ಅವ್ರಿಗೇನಾದ್ರು ಮಾಡಿದ್ದೀರಾ? ಫಸ್ಟ್ ಆಫ್ ಆಲ್ ಅವ್ರಿಗೇನಾದ್ರು ಕೆಲಸ ಮಾಡಿದ್ದೀರಾ? ಇಲ್ಲ ಒಂದು 10 ಜನಕ್ಕೆ ಅನ್ನ ಹಾಕಿದ್ಯಾನ? ಫಸ್ಟ್ ಆಫ್ ಆಲ್ ನೋಡು. ಅವ್ರ ಹೆಸರಲ್ಲಿ ಏನಾನ ಅನ್ನದಾನ ಮಾಡಿದ್ಯಾ? ಇಲ್ಲ ಫಸ್ಟ್ ಅವ್ರ ಹೆಸರು ಬೇಡಪ್ಪ, ನೀನು 10 ಜನಕ್ಕೆ ಊಟ ಕೊಟ್ಟಿದ್ಯಾ? ಅದನ್ನ ಹೇಳು ಫಸ್ಟು. ನೀನು ಮಾಡಿದರೆ ಭಗವಂತ ನಿನಗೆ ಒಳ್ಳೇದು ಮಾಡ್ತಾನೆ ಅಲ್ವಾ ಸರ್? ಪ್ರತಿದಿನ 30 ರೂಪಾಯಿ ಕೊಟ್ಟು ನನ್ನ ಸಾಂಬಾರು ಕೊಡ್ಸೋಣ ಕೇಳಿ ಯಾರು ಕೊಡಲ್ಲ ಸರ್, ಯಾರು ಮಾಡಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಮನೆಯೇ ಅವ್ರಿಗೆ ತಿನ್ನಕ್ಕೆ ಊಟ ಇರಲ್ಲ, ಸುಮ್ಮನೆ ಬಂದು ಮಾತಾಡ್ತಾರೆ. ಸೊ ಅದಕ್ಕೆ ನಾನು ಹೇಳೋದು, ಯಾರೇನು ಮಾಡ್ಕೊಳಕ್ಕಾಗಲ್ಲ ಸರ್ ಅವ್ರನ್ನ, ಅದಂತೂ ನಾನು ಹೇಳಬಲ್ಲೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.